ನನ್ನಾಸೆಯ ಹೂವೇ. ಗೋವಾ ಪಿಕ್ಚರ್ ಸ್ಟಾರ್ಟ್ ಮಾಡುವಾಗ ಅದರಲ್ಲಿ ಗೋವಾಗೆ ಅವಾಗೆಲ್ಲ ಈ ಥರ ಎಲ್ಲ ಬಸ್ಸುಗಳು ಟ್ರೈನುಗಳೆಲ್ಲ ಅನುಕೂಲಗಳಿರಲಿಲ್ಲ ಸರ್. ಕಾರುಗಳಲ್ಲೇ ಹೋಗಬೇಕು ನಾವು ನಮ್ಮ 6 ಕಾರುಗಳು ತೊಗೊಂಡು ಮಡ್ರಾಸಿಂದ ಗೋವಾಗೆ ಹೊಟ್ಟಿದ್ದೀವಿ. 6 ಕಾರು ಜನಗಳು ಅಷ್ಟು ಜನ ಇದ್ರಲ್ಲ. ಕ್ಯಾಮೆರಾಗೊಂದು ಕಾರು, ಆರ್ಟ್ಗೆ ಕಾಸ್ಟ್ಯೂಮ್ಗೆ ಒಂದು ಕಾರು, ಮೇಕಪ್ನವನಿಗೆ ಒಂದು ಇದು, ಹೀರೋಯಿನ್ಗೊಂದು ಕಾರು, ಹೀರೋಗೊಂದು ಕಾರು, ಹೀರೋಯಿನ್ ಲಕ್ಷ್ಮಿ. ಅದರಲ್ಲಿ ನಾವು ಹುಡುಕ್ತಾ ಇದ್ವಿ ಈ ಯಾರನ್ನಾದರೂ ಹೊಸಬರನ್ನ ಹೀರೋ. ಯಾಕೆಂದರೆ ಪ್ರತಿಯೊಂದು ಪಿಕ್ಚರ್ನಲ್ಲೂ ಬೇರೆ ಬೇರೆ ಹೀರೋಯಿನ್ಗಳು. ಸ್ಪೈ ಪಿಕ್ಚರ್ಗಳಲ್ಲಿ ಒಂದೊಂದು ಪಿಕ್ಚರ್ಗೆ ಒಬ್ಬೊಬ್ರು ಹೀರೋಯಿನು. ಜೇಮ್ಸ್ ಬಾಂಡ್ ಪಿಕ್ಚರಲ್ಲಿ ಅದೇ ಥರ ನಾವು ಬೇರೆ ಚೇಂಜ್ ಮಾಡಿ ಜಯಂತಿನ ಹಾಕಿದ್ವಿ ಥಿಯೇಟ್ರ್ ಬಳಿಲಿ. ಚೇಂಜ್ ಮಾಡೋಣ ಅನ್ನಿಸ್ತು. ಯಾರನ್ನ ಹುಡ್ಕೋದು ಅಂತಿದ್ದಾಗ ನಮ್ಮ ವಿಜಯವಾಹಿನಿ ಸ್ಟುಡಿಯೋದಲ್ಲಿ ಸತ್ಯಂ ಅಂತ ನಮ್ಮ ಕನ್ನಡದವರು ಕೆಲಸ ಮಾಡ್ತಾಯಿದ್ರು. ಈ ವಾಸ್ ಅನ್ ಅಸೋಸಿಯೇಟ್ ಡೈರೆಕ್ಟರ್ ಅದೇ. ಆ ಬಿಡುಗಡೆ ಇದಕ್ಕೆಲ್ಲ ಕೆಲಸ ಮಾಡಿದ್ರು. ಆಮೇಲೆ 2 ಪಿಕ್ಚರು ಡೈರೆಕ್ಟ್ ಮಾಡಿದ್ರು. ವಿಜಯ ಸತ್ಯಂ ಅಂತಲೇ ಅವ್ರ ಹೆಸರು. ಯಾಕೆಂದರೆ ವಿಜಯವಾಹಿನಿ ಸ್ಟುಡಿಯೋದಲ್ಲಿ ಕೆಲಸ ಮಾಡಿದ್ರೆ ವಿಜಯ ಸತ್ಯಂ ಹೇಳ್ದ, ನನಗೆ ನೋಡಪ್ಪ ಪುಷ್ಪವಲ್ಲಿ ಅಂತ ಒಬ್ರು ಇದ್ದಾರೆ, ನಮ್ಮ ತಮಿಳ್ ಆರ್ಟಿಸ್ಟು, ತೆಲುಗು ತಮಿಳಲ್ಲಿ ಮಾಡ್ತಾರೆ. ಅವರು ಮಗಳು ಒಬ್ಬಳಿದ್ದಾಳೆ, ಅವಳು ಸಿನಿಮಾಗೆ ಬರಬೇಕು ಅನ್ನೋ ಆಸೆ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿ ಅಂತಂದು. ಪುಷ್ಪವಲ್ಲಿನ ಹುಡ್ಕೊಂಡು ಹೋದ್ವಿ. ಪುಷ್ಪವಲ್ಲಿ ಸಿಕ್ಕಿದ್ರು. ನನ್ನ ಮಗಳು ಹೋಗಿ ಕೇಳಿದ್ವಿ. ಇನ್ನೊಂದು 2 ಗಂಟೆಯಾಗ 3 ಗಂಟೆಗೆ ಕಾನ್ವೆಂಟಿಂದ ಬಂದುಬಿಡ್ತಾಳೆ, ನೀವು ವೆಯ್ಟ್ ಮಾಡಿ ಹಾಗೆ ಅಂತಂದರು. ನಾವು ವೆಯ್ಟ್ ಮಾಡಿದ್ವಿ ಇವಳು ಕಾನ್ವೆಂಟಿಂದ ಬಂದಳು. ಯಾರು? ಲಕ್ಷ್ಮಿ ಬಂದಳು. ಯೂನಿಫಾರ್ಮು ಬ್ಲೂ, ಇವತ್ತು ಜ್ಞಾಪಕ ಇದೆ, ಸ್ಕೈ ಕಲರ್ ಯೂನಿಫಾರ್ಮು, ವೈಟ್ ಮೇಲ್ಗಡೆ ಶರ್ಟು, ಮೇಲ್ಗಡೆ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್ ಯೂನಿಫಾರ್ಮ್. ಇಲ್ಲಿವರೆಗೆ ಅದು ಮೊಣಕಾಲ ಮೇಲಿದೆ ಅದು. ಆಮೇಲೆ ಬಂದಮೇಲೆ ನಮಗೆ ಭಾಳ ಇಂಪ್ರೆಸ್ ಆಯಿತು. ಶಿ ವಾಸ್ ವೆರಿ ಅಟ್ರಾಕ್ಟಿವ್ ಇನ್ ದಟ್ ಏಜ್. ಏನು 14-15 ವರ್ಷದ ಹುಡುಗಿ ಸರ್. ಒಳ್ಳೆ ಬೆಳ್ಳಗಿರೋಳು, ಒಳ್ಳೆ ಕಳೆ ಮುಖದಲ್ಲಿ ಎಲ್ಲ ನಮಗೆ ನೋಡಿದ ತಕ್ಷಣ ಇಂಪ್ರೆಸ್. ಭಾಳ ಚಿಕ್ಕವಳ ಥರ ಕಾಣಿಸಿದ್ಲು. ಸ್ಕೂಲ್ ಡ್ರೆಸ್ ಬೇರೆ, ಚಿಕ್ಕಳ ಥರ ಕಾಣಿಸಿದ್ಲು. ಹೆಂಗಪ್ಪ ಇವಳನ್ನ ಹೀರೋಯಿನ್ ಹಾಕೋದು ಅಂತ ಹೇಳ್ಬಿಟ್ಟು ಅವ್ನು ವಿಜಯ ಸತ್ಯಂ ಹೇಳಿದ್ದ, ಅವಳು ಚೆನ್ನಾಗಿರ್ತಾಳೆ ನೋಡೋದಕ್ಕೆ, ನೀವು ಟ್ರೈ ಮಾಡಿ, ಶಿ ಈಸ್ ವೆರಿ ಗುಡ್ ಆರ್ಟಿಸ್ಟ್ ಆಲ್ಸೋ ಅಂತ ಹೇಳಿದ್ದ. ಅದರಿಂದ ನಾವೇನು ಮಾಡಿದ್ವಿ, ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು, ಏನಮ್ಮ ರಾಜ್ಕುಮಾರ್ ಜೊತೆಲಿ ಆ್ಯಕ್ಟ್ ಮಾಡಬೇಕು. ಯಾಕೆ? ಶಿ ಈಸ್ ದಿ ಡಾಟರ್ ಆಫ್ ವೈ ವಿ ರಾವ್, ಹೂ ಈಸ್ ದಿ ಫಸ್ಟ್ ಕನ್ನಡ ಪಿಕ್ಚರ್ ಡೈರೆಕ್ಟರ್. ಫಸ್ಟ್ ಪಿಕ್ಚರ್ ಆಫ್ ಕನ್ನಡ ಪಿಕ್ಚರ್ ಭಕ್ತದ್ರು ಬಂದಿಲ್ಲ, ಅದರ ಡೈರೆಕ್ಟರ್ ವೈ ವಿ ರಾವ್. ಅವ್ರ ಮಗಳು ಲಕ್ಷ್ಮಿ. ಆ ಲಕ್ಷ್ಮಿ ಅದರಿಂದ ಅವಳಿಗೆ ಒಂಚೂರು ಕನ್ನಡದ ಒಂಚೂರು ಗಂಧ ಇತ್ತು ಅವಳಿಗೆ. ಆ ಗಂಧ ಇದ್ದರಿಂದ, ಏನಮ್ಮ ನಮ್ಮ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡ್ತೀಯಾ, ರಾಜ್ಕುಮಾರ್ ಹೀರೋ, ಈ ಥರ ಒಂದು ಸ್ಪೈ ಥ್ರಿಲ್ಲರ್ ತೆಗಿತಾ ಇದ್ದೀವಿ, ಮಾಡ್ತೀಯಮ್ಮ ಅದು. ರಾಜ್ಕುಮಾರ್ ಜೊತೆಲ್ಲ ಡೆಫಿನೆಟಾಗಿ ಮಾಡ್ತೀನಿ ನಾನು. ಅದು ಒಳವ ಎಂತೂಸಿಯಾಸ್ಟಿಕ್ ಆಗಿ ಹೇಳ್ಬಿಟ್ಲು ಅವಳು. ಮೈಯೆಲ್ಲ ಕುಲ್ಕೊಂಡು ಹೇಳ್ಬಿಟ್ಲು, ಮಾಡ್ತೀನಿ. ಆದರೆ ನಮ್ಮದು ರೆಸ್ಟ್ರಿಕ್ಷನ್ಸ್ ಇದೆ ಅದರಲ್ಲಿ. ಏನು ರೆಸ್ಟ್ರಿಕ್ಷನ್ಸು ಅಂತಂದರೆ, ಮೊದಲನೇದು ಈಜು ಉಡುಗೆ ತೊಡಬೇಕು, ಸ್ವಿಮ್ಮಿಂಗ್ ಸೂಟ್. ಅದೇನು ನಾವು ಅಸಭ್ಯವಾಗಿ ಏನು ತೋರಿಸಲ್ಲ ಅದನ್ನು. ನಾವು ಇದನ್ನು ಬಿಕಿನಿ ಹಾಕಲ್ಲ, ಬಿಕಿನಿ ಟಾಪು ಇದೆಲ್ಲ ಇಲ್ಲ ನಮ್ಮದು. ಫುಲ್ ಒನ್ ಪೀಸ್ ಸೂಟ್ ಹಾಕ್ತೀವಿ. ಅದಕ್ಕೆ ಒಪ್ಪಿಗೆ ಇದೆಯಾ ನಿನಗೆ? ಹಾಕ್ತೀನಿ, ಅದಕ್ಕೇನಂತೆ ಈಗ ಅಂತಂದು. ಆಯಿತು. ಕಂಡೀಷನ್ ನಂಬರ್ 2, ಈಜು ಬರಬೇಕು. ಫಸ್ಟ್ ಕ್ಲಾಸ ಬರ್ತಾನೆ ನಂಗೆ ಈಜು. ನಂಬರ್ 2. ನಂಬರ್ 3, ಈ ತುಂಡು ಉಡುಗೆ ಹಾಕಿದಾಗ, ದಟ್ ಈಸ್ ಸ್ವಿಮ್ ಸೂಟ್ ಹಾಕಿದಾಗ ಕಾಲ್ಗೀಲೆಲ್ಲ ಒಂದು ಕೊಂಚ ಚೆನ್ನಾಗಿರಬೇಕು ಹಾಗೆ ಅಂತ ಹೇಳಿದೆ. ಆ ಫ್ರಾಕ್ ಎತ್ಬಿಟ್ಲು, ನೋಡಿ ನನ್ನ ತೊಡೆ ಚೆನ್ನಾಗಿದೆ ನೋಡಿ ಅಂದ್ಬಿಟ್ಟು. ಏನು ಬೋಲ್ಡು ಸರ್, ಏನು ಬೋಲ್ಡು. ತಕ್ಷಣ ನಾವು ಆಯ್ತಮ್ಮ, ನಾವು ಇನ್ನು ಮಿಕ್ಕಿದ ವಿಷಯ ನಿಮ್ಮ ತಾಯಿ ಹತ್ರ ಬಂದು ಮಾತಾಡ್ತೀವಿ, ನೀನು ಓಕೆ ಹಾಗೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮಾಡಿ ಇಳಿದ ತಕ್ಷಣವೇ ಕೆಳಗಡೆ ಬಂದು ಅವ್ರು ಫಸ್ಟ್ ಫ್ಲೋರ್ನಲ್ಲಿದ್ದೆ ಅವ್ರ ಮನೆ. ಮಾಡಿ ಮೆಟ್ಲಿಳಿದು ಕೆಳಗಡೆ ಬಂದ ತಕ್ಷಣ ದೊರೆಯವ್ರು ನನ್ನ ಹೆಗಲ ಮೇಲೆ ಕೈ ಹಾಕಿ ಹೇಳಿದ್ರು, ಭಗವಾನ್, ದಿಸ್ ಗರ್ಲ್ ಈಸ್ ಗೋಯಿಂಗ್ ಟು ಬಿಕಮ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಹೀರೋಯಿನ್ಸ್ ಆಫ್
ದಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಇದು ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ. ಯಾಕೆಂದರೆ ಶಿ ಇಸ್ ವೆರಿ ಬೋಲ್ಡ್, ಶಿ ಇಸ್ ವೆರಿ ಅಟ್ರಾಕ್ಟಿವ್, ಶಿ ಇಸ್ ವೆರಿ ಬೋಲ್ಡ್. ಆ್ಯಂಡ್ ಅವಳು ಫೇಸ್ ನೋಡಿದ ತಕ್ಷಣ ನನಗೆ ಗೊತ್ತಾಗೋಯ್ತು ನನಗೆ. ಅವರು ಇಸ್ ಅ ವೆರಿ ಗುಡ್ ಫೇಸ್ ಸ್ಟಡಿ ಮಾಡ್ತಾರೆ, ಯಾಕೆಂದರೆ ಕ್ಯಾಮ್ರಾಮನ್ ಎಷ್ಟೇ ಆದರೆ ಅಂತ ಹೇಳಿದ್ರು ಸರ್. ಆವತ್ತಿನ ಪ್ರೊಫೆಸಿ ನಿಜ ಆಯ್ತು ಅದು. ಆವತ್ತು ಅವ್ರು ಏನು ಹೇಳಿದ್ರು ದೊರೆಯವರು, ಹೀಗೆ ಎಲ್ರಿಗೂ ಕೆಲವರು ಹೇಳೋದು ಅದೆಲ್ಲ ನಡೆದಿದೆ.